ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. KSOU ಸ್ಟೂಡೆಂಟ್ಸ್ ಯಾರೇ ಇದ್ರೂ ಕೂಡ ವಿಡಿಯೋನ ಕಂಪ್ಲೀಟ್ ನೋಡಿ, ಮತ್ತು ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಎಲ್ರಿಗೂ ಕೂಡ ಯೂಸ್ ಆಗುವಂಥ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ. ತುಂಬ ಜನ ಕೇಳ್ತಾ ಇದ್ರಿ SSP ಸ್ಕಾಲರ್ಶಿಪ್ಪು ಡೇಟ್ ಇದೆ, ಅಪ್ಲಿಕೇಶನ್ ಹಾಕಿ ಅಂತ. ಮತ್ತು ಗ್ರೂಪ್ಗಳಲ್ಲೂ ಕೂಡ ಇದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಇತ್ತು. ಇನ್ನು ಪರ್ಸ್ನಲಿ ಕೂಡ ನನಗೆ ತುಂಬ ಜನ ಮೆಸೇಜ್ ಮಾಡಿದ್ರಿ, ಲಾಸ್ಟ್ ಟೈಮ್ ನೀವೇ ಹಾಕಿದ್ರಿ, ಅಮೌಂಟ್ ಬಂದಿದೆ, ದಯವಿಟ್ಟು ಅಪ್ಲಿಕೇಶನ್ ಹಾಕಿ ಅಂತ. ಪ್ರತಿಯೊಬ್ಬರಿಗೂ ಕೂಡ ನಾನು ಅಪ್ಲಿಕೇಶನ್ನ ಹಾಕಬೇಡಿ, SSP ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತಲೇ ತಿಳಿಸ್ತಾ ಇದೆ. ಸೊ ಇದಕ್ಕೆ ಸೊಲ್ಯೂಷನ್ ಕೂಡ ಸ್ಟೂಡೆಂಟ್ಸ್ಗಳೇ ಸೇರಿ ಮಾಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟ್ ನೋಡಿ, ಪ್ರತಿಯೊಬ್ಬರು ಕೂಡ ಇದಕ್ಕೆ ರೆಸ್ಪಾನ್ಸ್ ಮಾಡಿ. ನಾನು ಎಲ್ಲ ಗ್ರೂಪ್ಗಳಲ್ಲೂ ಈ ರೀತಿಯಾಗಿ ಒಂದು ಲಿಂಕ್ನ ಹಾಕಿರ್ತೀನಿ, ದಯವಿಟ್ಟು ಅದನ್ನು ಮೇಲೆ ಕ್ಲಿಕ್ ಮಾಡಿ ನೀವು ಇದಕ್ಕೆ ಆನ್ಸರ್ನ ಮಾಡಿ. ಏನಿದೆ ಇದರೊಳಗಡೆ ಅಂತ ನೋಡೋದಾದರೆ, KSOU ಸ್ಕಾಲರ್ಶಿಪ್ ಬಗ್ಗೆ ನಾವು ನಮ್ಮ VC ಸರ್ಗೆ ಒಂದು ಲೆಟರ್ನ ಹಾಕಿರೋದು. KSOU ವಿದ್ಯಾರ್ಥಿಗಳು ಯಾರೇ ಇದ್ದರೂ ಕೂಡ SSP ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕೋದಕ್ಕೆ ಟ್ರೈ ಮಾಡಿರ್ತೀರಾ. ಅಪ್ಲಿಕೇಶನ್ ಹಾಕಬೇಕಾದ್ರೆ ನಿಮಗೆ ಈ ರೀತಿಯಾಗಿ ಒಂದು ಪೇಜ್ ಬಂದಿರುತ್ತೆ ನೋಡಿ. ಈ ರೀತಿಯಾಗಿ ನಿಮಗೆ ಬಂದಿತ್ತು ಅಂದರೆ ನಿಮ್ಮ ಪ್ರೀವಿಯಸ್ ಕೋರ್ಸ್, ಈಗ ಸೆಕೆಂಡ್ ಇಯರ್ BA ಮಾಡ್ತಿದ್ದೀರಾ ಅಂದರೆ ಫಸ್ಟ್ ಇಯರ್ BA ರಿಸಲ್ಟು ಬಂದಿರಬೇಕು. ರಿಸಲ್ಟ್ನ NAD ಪೋರ್ಟಲ್, NAD ಪೋರ್ಟಲ್ ಅನ್ನೋದರಲ್ಲಿ ಅಪ್ಡೇಟ್ ಮಾಡಿರಲೇಬೇಕು. ಇನ್ ಕೇಸ್ ಅಪ್ಡೇಟ್ ಮಾಡಿಲ್ಲ ಅಂದರೆ ನಿಮ್ಮ ಹಣ ಬರೋದಿಲ್ಲ. ಜೊತೆಗೆ ಡಿಪಾರ್ಟ್ಮೆಂಟ್ ಅವರು ಹೇಳಿದ್ದಾರೆ, ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡೋದಕ್ಕೆ ಆಪ್ಷನ್ ಇದೆ. ಅಂದರೆ ನೀವೇ ಮಾರ್ಕ್ಸ್ನ ಹಾಕಿ ಎಂಟ್ರಿ ಮಾಡ್ಬೋದು. ಈಗ ಫಸ್ಟ್ ಸೆಮ್ ರಿಸಲ್ಟ್ ಬಂದಿದೆ ಅಂದ್ಬಿಟ್ಟು ಸೆಕೆಂಡ್ ಸೆಮ್ಗೂ ಅದೇ ರಿಸಲ್ಟ್ನ ಹಾಕಿ ಅಪ್ಡೇಟ್ ಮಾಡಿರ್ತೀರ. ಬಟ್ ಯೂನಿವರ್ಸಿಟಿಯಿಂದ NADಲ್ಲಿ ಅಪ್ಡೇಟ್ ಆಗಿರಲ್ಲ. ಕೆಳಗಡೆ ನಿಮಗೆ ಅದರಲ್ಲಿ ಹಾಕಿರ್ತಾರೆ, ಅದು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ. ಎಲ್ಲಿವರೆಗೂ ಯೂನಿವರ್ಸಿಟಿಯವರು ಡಾಟಾ NADಲ್ಲಿ ಅಪ್ಡೇಟ್ ಮಾಡೋದಿಲ್ವೋ ಅಲ್ಲಿವರೆಗೂ ಅದನ್ನು ಅವರು ವೆರಿಫಿಕೇಷನ್ಗೆ ಕಳಿಸೋದಿಲ್ಲ, ಅಮೌಂಟು ಬರೋದಿಲ್ಲ. ಲಾಸ್ಟ್ ಇಯರ್ ಕೂಡ ಸುಮಾರು ಜನಕ್ಕೆ OBC ಸ್ಕಾಲರ್ಶಿಪ್ ಅಮೌಂಟು ಬಂದಿರಲಿಲ್ಲ. ಈ ವರ್ಷ ಕೂಡ ನೀವೇನಾದರೂ ಆತುರ ಪಟ್ಟು ನೀವೇ ಮ್ಯಾನ್ಯುಯಲ್ ಎಂಟ್ರಿ ಮಾಡಿ, ಅಂದರೆ ನೀವೇ ಮಾರ್ಕ್ಸ್ಗಳನ್ನ ಹಾಕ್ಬಿಟ್ಟು ಸಬ್ಮಿಟ್ ಕೊಟ್ಟರೆ ಖಂಡಿತವಾಗ್ಲೂ ನಿಮಗೆ ಅಮೌಂಟು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಇದೆಲ್ಲ ಸೇರಿಕೊಂಡು ನೀವು ಯೂನಿವರ್ಸಿಟಿಯವ್ರಿಗೆ ಒಂದು ರಿಕ್ವೆಸ್ಟ್ ಲೆಟರ್ನ ಹಾಕಬೇಕು. ಪ್ರತಿಯೊಬ್ಬರು ಕೂಡ ಲೆಟರ್ ಬರೆಯೋದು ಕಷ್ಟ ಆಗುತ್ತೆ ಅಂತ ನಾನು ಒಂದು ಗೂಗಲ್ ಫಾರ್ಮ್ನ ಕ್ರಿಯೇಟ್ ಮಾಡಿದ್ದೀನಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದನ್ನ ನಾನು ಇದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತೀನಿ. ಕೆಳಗಡೆ ನಿಮಗೆ ಅದು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ, ಏನು ಬರ್ತಾ ಇದೆ ಅನ್ನೋದನ್ನ. ಕೆಳಗಡೆ ವಿದ್ಯಾರ್ಥಿಯ ಕೋರ್ಸ್ ಅಂತ ಇರುತ್ತೆ. ನೀವು ಯಾವ ಕೋರ್ಸ್ ಮಾಡ್ತಿದ್ದೀರಾ, MA ಏನೋ, BA ಏನೋ, ಸೆಕೆಂಡ್ ಇಯರ್ MA ಏನೋ, ಫಸ್ಟ್ ಇಯರ್ MA ಏನೋ, ಸೆಕೆಂಡ್ ಇಯರ್ BA ಏನೋ, BCom ಏನು ಮಾಡ್ತಿದ್ದೀರಾ ಅದನ್ನು ಹಾಕಿ, ನಿಮ್ಮದು ಯಾವ ರೀಜನಲ್ ಸೆಂಟರ್ ಬರುತ್ತೆ ನಿಮ್ಮ ನೇಮ್ನ ಹಾಕಿ ಸಬ್ಮಿಟ್ ಅಂತ ಕೊಡಿ, ಸಾಕು. ಇದರಲ್ಲಿ ಯಾವುದೇ ರೀತಿಯಾಗಿ ನಾನು ಮೊಬೈಲ್ ನಂಬರ್ನ ತೊಗೊಂಡಿಲ್ಲ ಅಥವಾ ನಿಮ್ಮ ರೋಲ್ ನಂಬರ್ಗಳನ್ನ ಕೂಡ ಕಲೆಕ್ಟ್ ಮಾಡ್ಕೊಂಡಿಲ್ಲ. ಜಸ್ಟ್ ಯೂನಿವರ್ಸಿಟಿಗೆ ಸ್ಟೂಡೆಂಟ್ಸ್ಗಳಿಂದ ಒಂದು ರಿಕ್ವೆಸ್ಟ್ ಲೆಟರ್ ಹೋಗಬೇಕು, ಎಲ್ಲರೂ ಕೂಡ ಸೈನ್ ಮಾಡಬೇಕಾಗಿರೋದ್ರಿಂದ ಅದಕ್ಕೋಸ್ಕರ ಗೂಗಲ್ ಫಾರ್ಮ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಇದರಲ್ಲಿ ಎಷ್ಟು ಜನ ನೀವು ನನಗೆ ಸಪೋರ್ಟ್ ಮಾಡ್ತೀರೋ ಅಷ್ಟು ಜನದ್ದು ಡಾಕ್ಯುಮೆಂಟ್ಸ್ ಅಥವಾ ಇದನ್ನು ನೀವು ಕೊಟ್ಟಿರ್ತೀರಲ್ವ ನೇಮು ಮತ್ತು ನಿಮ್ಮ ರೀಜನಲ್ ಸೆಂಟರ್ ಇರುತ್ತಲ್ಲ, ಅದನ್ನು ನಾನು ಅವ್ರಿಗೆ ತಲುಪಿಸುವಂಥ ಪ್ರಯತ್ನ ಮಾಡ್ತೀನಿ. ಇನ್ ಕೇಸ್ ನೀವೇನು ರೆಸ್ಪಾಂಡ್ ಮಾಡಿಲ್ಲ ಅಂದರೆ ಈ ವರ್ಷ ನಿಮಗೆ ಯಾವುದೇ ಕಾರಣಕ್ಕೂ ಅಮೌಂಟು ಬರೋದಿಲ್ಲ. ಯೂನಿವರ್ಸಿಟಿ ಅವರು ಬೇಗ ರಿಸಲ್ಟ್ ಬಿಡ್ತಾರೋ ಅಥವಾ SSP ಅವ್ರ ಜೊತೆ ಮಾತಾಡಿ NAD ಪೋರ್ಟಲ್ನಲ್ಲಿ ಅಪ್ಡೇಟ್ ಆಗೋಕ್ಕಿಂತ ಮುಂಚೆನೇ ಅಪ್ಲೈ ಮಾಡಿ ಅಂತ ಹೇಳ್ತಾರೋ ಅವರೇ ಹೇಳಬೇಕು. ಅವರೇನೋ ಹೇಳ್ತಿದ್ದಾರೆ, ಈಗ ಲಾಸ್ಟ್ ಡೇಟ್ ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಬಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನೀವು SC ಆಗಿರ್ಬೋದು, ST ಆಗಿರ್ಬೋದು, OBC ಅವರೇ ಆಗಿರಬಹುದು, NADಲ್ಲಿ ಅಪ್ಡೇಟ್ ಆಗೋವರೆಗೂ ಕೂಡ ನಿಮಗೆ ಯಾವುದೇ ಕಾರಣಕ್ಕೂ ಅಮೌಂಟು ಬರೋದಿಲ್ಲ, ವೆರಿಫಿಕೇಷನ್ ಕೂಡ ಆಗೋದಿಲ್ಲ. ನೀವೇನು ಮಾಡಬೇಕು ಅಂದರೆ ಇದಕ್ಕೆ ಫಿಲ್ ಮಾಡಿ ನಾವು VC ಸರ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಅದಾದಮೇಲೆ ನಿಮಗೇನಾದರೂ ಅಮೌಂಟ್ ಬರುತ್ತೆ ಹಾಕಿ ಅಂತ ಇತ್ತು ಅಂದರೆ ನಾನೇ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ, ಅಮೌಂಟ್ ಹಾಕಿ ಅಂತ, ಅಂದರೆ ಅಪ್ಲಿಕೇಶನ್ ಹಾಕಿ ಅಂತ, ಸಾರಿ. ಆಗ ಅಪ್ಲಿಕೇಶನ್ ಹಾಕೋರಂತೆ. ಸದ್ಯಕ್ಕೆ ಎಲ್ರಿಗೂ ಕೂಡ ಇದನ್ನು ತಲುಪಿಸ್ಬೇಕು ಅಂತ ಇತ್ತು, ಅದಕ್ಕೆ ತಲುಪಿಸಿದ್ದೀನಿ. ದಯವಿಟ್ಟು ಎಲ್ಲರೂ ಕೂಡ ಇದಕ್ಕೆ ರೆಸ್ಪಾನ್ಸ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಷನು ನಿಮಗೆ ಅರ್ಥ ಆಗಿರಬಹುದು ಅನ್ಕೋತೀನಿ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳು ಪ್ರತಿಯೊಬ್ಬರಿಗೂ ಕೂಡ ಇದಕ್ಕೆ ಗೂಗಲ್ ಫಾರ್ಮ್ಗೆ ಫಿಲ್ ಮಾಡೋದಕ್ಕೆ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.